ಚೆನ್ನಾಗಿ ಕಾಣ್ತಾ ಇದೆಯಾ? ಹೋಗ್ತೀವಿ ಆಯ್ತಾ? ಮತ್ತಿನ್ನೇನು ಗೈಸ್, ನಾವೇ ಕ್ಯಾಮ್ರಾಮನ್. ಗೊತ್ತಾಗ್ತಿದೆ. ಮದುವೆಗೆ ಬಂದಿದ್ರಿ, ಸೀಮಂತಕ್ಕೆ ಬರ್ತಿರ್ಲಿಲ್ಲ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸ್ಕಿಪ್ ಮಾಡ್ದೇನೆ ವೀಡಿಯೋನ ನೋಡಿ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನನ್ನ ಬೆಸ್ಟಿದು ಸೀಮಂತ ಇರುತ್ತೆ. ನಾವು ಫಂಕ್ಷನ್ಸ್ಗೆ ಹೋಗ್ತಾ ಇದ್ದೀವಿ. ಸೊ 12:30ಗೆಲ್ಲ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಇವಾಗ 11 o'clock ಆಗಿದೆ. ಸೊ ತುಂಬಾ ಟೈಮ್ ಆಗಿಬಿಟ್ಟಿದೆ. ಯಾಕಪ್ಪ ಅಂತಂದರೆ 10:30ಗೆಲ್ಲ ಬಾ ಅಂತ ಹೇಳಿದ್ದು ನನ್ನ ಡಾರ್ಲಿಂಗು. ಸೊ ಇಲ್ಲೇ ಸ್ವಲ್ಪ ಲೇಟ್ ಆಗೋಯಿತು. ಅವಳು ಆಲ್ರೆಡಿ ರೆಡಿಯಾಗಿ ಕೂತಿದ್ದಾಳೆ. ಟಿಫನ್ನು ಅಲ್ಲೇ ಮಾಡ್ತೀನಿ, ಮೊಸಪ್ಪು ಸಾರು ಏನೋ ಮಾಡಿದ್ದಾಳಂತೆ. ಸೊ ಇವತ್ತಿನ ಔಟ್ಫಿಟ್ ಈ ಥರ ಇರುತ್ತೆ. ಸಿಂಪಲಾಗಿ ರೆಡಿಯಾಗಿದ್ದೀನಿ, ಜಾಸ್ತಿ ಏನು ರೆಡಿಯಾಗಿಲ್ಲ. ಸೊ ನನ್ನ ಬೆಸ್ಟಿದು ಸೀಮಂತ ಇದೆ. ಅವಳ ಬರ್ಡೇಗೆ ನಾನು ಹೋಗಿದ್ದು, ಅದಾದಮೇಲೆ ಸೀಮಂತಕ್ಕೆ ಹೋಗ್ತಾ ಇರೋದು. ಅವಳ ಮದುವೆಗೆ ಕೂಡ ನಾನು ಹೋಗಿದ್ದೆ. ಅವಳ ಮದುವೆ ಆದಮೇಲೆ ಮಧ್ಯದಲ್ಲಿ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಆಮೇಲೆ ನೆಕ್ಸ್ಟ್ ಅವಳ ಬರ್ಡೇಗೆ ಹೋಯಿತು, ಆಮೇಲೆ ಅವಳ ಸೀಮಂತ, ಆಮೇಲೆ ಅವಳ ಮಗು ಆದಮೇಲೆ. ಓಕೆ ಗೈಸ್, ಇವಾಗ ಟೈಮ್ ಆಗ್ತಿದೆ ಜಾಸ್ತಿ, ಯಾಕಂದರೆ ಅವಳು ವೆಯ್ಟ್ ಮಾಡ್ತಾ ಇರ್ತಾಳೆ, ಬೇಗ ಬಾ ಅಂತ ಹೇಳಿದ್ದಾಳೆ. ಸೊ ಓಕೆ ಗೈಸ್, ಬನ್ನಿ ಡಾರ್ಲಿಂಗ್ ಮನೆಗೆ ಹೋಗೋಣ. ಗೈಸ್ ಬಂದೆ ಫೈನಲಿ. ಸೊ ಟಿಫನ್ ಹಾಕ್ಕೊಡ್ತಿದ್ದಾಳೆ ಮೇಡಮ್ ಅವರು. ಮೊಸಪ್ಪನ್ನ ಟಿಫನ್ ಇಲ್ಲ, ಮೊಸಪ್ಪನ್ನ ಒಟ್ಟಿನಲ್ಲಿ ಮಾರ್ನಿಂಗ್ ತಿಂದರೆ ಟಿಫನ್ನು, ಮಧ್ಯಾಹ್ನ ತಿಂದರೆ ಊಟ. ಮಧ್ಯಾಹ್ನ ಆಗೋದೇ ಮಧ್ಯಾಹ್ನದ ಊಟ. ಮಧ್ಯಾಹ್ನ ಎಲ್ಲಾಗುತ್ತೆ 11:30 ಅಷ್ಟೇ. ಸೊ ಹಾಯ್ ಹೇಳ್ಬಿಡಮ್ಮ. ಬಾಯ್. ಮತ್ತೆ ಹೇಗೆ ಅನ್ನಿಸ್ತೈತೆ? ನಾನು ಬೆಸ್ಟ್ ನ್ಯೂ ಮದುವೆಗೂ ಬಂದಿಲ್ಲ, ಬರ್ಡೇಗೆ ಹೋಗಿದ್ವಿ. ಇಷ್ಟೊಂದು ಮಾತಾಡ್ಕೊಂಡು ಬರ್ತಾ ಇರೋದು. ಗೈಸ್ ರಜಾ ಕೊಟ್ಟಿಲ್ಲ, ಹೋಗ್ಬೇಕು. 2 ಗಂಟೆ ಅಲ್ಲಿರ್ಬೇಕು ಅಂತ ಹೇಳಿದ್ದಾರೆ. 1 ಮುಕ್ಕಾಲು ಬಿಡಬೇಕು. ಗೈಸ್ ರಜಾ ಕೊಟ್ಟಿಲ್ಲ ಆಯ್ತಾ, ಪರ್ಮಿಷನ್ ಕೇಳ್ಕೊಂಡು ಬಂದಿದ್ದಾರೆ. ಸೊ ನನಗೋಸ್ಕರ ಮದುವೆಗೆ ಬಂದಿದ್ರಿ, ಸೀಮಂತಕ್ಕೆ ಬರ್ತಿರ್ಲಿಲ್ಲ. ಸೊ ಮದುವೆಗೂ ಮಿಸ್ ಆಯ್ತಲ್ಲ, ಇದಕ್ಕೂ ಬೇಜಾರಾಯ್ತದೆ ಅಂತ ಕಾಲ್ ಮಾಡಿಲ್ಲ. ಆ ಕಡೆಯಿಂದ ಬಂದಿಲ್ಲ ಕಾಲು, ತುಂಬ ಬ್ಯುಸಿಯಾಗಿರ್ತಾರೆ. ಅವಳು ಮುಂಚೆನೇ ಹೇಳ್ಬಿಡಿಲ್ಲ. ಸೊ ತುಂಬ ಬ್ಯುಸಿಯಾಗಿರ್ತೀನಿ ಕಣೆ, ಬಂದುಬಿಡು, ಮಿಸ್ ಮಾಡಬೇಡ ಆಯಿತಾ, ಬೇಜಾರು ಮಾಡ್ಕೊಂಬಿಡ ಹಿಂಗೆ ಅಂತ. ಬೇಗ ಬಂದು ಗೈಸ್ ಮೊಸಪ್ಪು ಅನ್ನ ರೆಡಿ ಇದೆ. ಸೊ ಬೇಗ ಬೇಗ ತಿಂದ್ಬಿಡೋಣ. ಬಾಯ್ ಬಾಯ್, ಆಮೇಲೆ ಸಿಗ್ತೀನಿ. ತುಂಬಾ ಬ್ಯುಸಿ ನಾನು. ಎಸ್ ಗೈಸ್, ಇವಾಗ ಹೋಗ್ತಾ ಇದ್ದೀನಿ. ಅವ್ರು ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ನೀವು ಹೇಳ್ಬೇಕಾದ್ರೂ ಮಾಡ್ತಾರೆ. ಇವಾಗ ಫ್ರೂಟ್ಸ್ ಅಂತ ನೋಡ್ತಾ ಇದ್ದೀವಿ. ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ದಾನೆ. ಅವ್ರ ಹಸ್ಬೆಂಡ್ ನಂಬರ್ ಇರೋದಕ್ಕೆ ಬಚಾವು ಇಲ್ಲ ಅಂದರೆ ಅದೆಲ್ಲ ಸ್ವಲ್ಪ ಇರೋದೇ ಇಲ್ಲ. ಹೊಡ್ತಾ ಇದ್ದೀವಿ. ಇದು ಲೊಕೇಶನು ಎಷ್ಟಿದೆ? 2.6 ಕಿಲೋಮೀಟರ್ ಇದೆ. ಸೊ ಹೋಗೋಣ ಬನ್ನಿ ಗೈಸ್. ಗೈಸ್ ನೋಡಿ, ನಿಮ್ಗೆ ಕರೀತಾ ಇದೆ ಇದು. ನೀವು ಒಂದ್ಸಲ ಹೇಳ್ಬಿಡಿ. ತಗೊಳ್ಳುವ ಹೂವು ಗೈಸಲ್ಲಿ ಫ್ರೂಟ್ಸ್ ತಗೊಳ್ಳೋದು ಬಂದಿದ್ದೀವಿ. ಸೊ ಇದು ಕಿವಿ ಫ್ರೂಟ್ಸ್ ತಿನ್ಬೋದಾ ಅವರು? ತಗೋ, ಆ್ಯಪಲ್ ತಗೋ. ಇಲ್ಲಿ ನಿಯರ್ ಫ್ರೂಟ್ಸ್ ಅಂಗಡಿ ಯಾವುದೂ ಇಲ್ಲ ಗೈಸ್. ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡೋಗೋಣ ಅಂತ ಅಂದ್ವಿ, ಬಟ್ ಇಲ್ಲಿ ಒಂದೇ ಇರೋದು. ಇದ್ಯಾಕೆ ಈ ಕಲರ್ ಒಂದಿದೆ, ಆ ಕಲರ್ ಒಂದಿದೆ? ಗೈಸ್ ಫ್ರೂಟ್ಸ್ ಅಂಗಡಿ ಸಿಗಲಿಲ್ಲ. ಸೊ ಹಾಗಾಗಿ ಈ ಒಂದು ಶಾಪಲ್ಲಿ ಫ್ರೂಟ್ ಆಯಿತಾ. ಈ ಕವರಿಗೆ ನಮ್ಮ ಗ್ರೀಷ್ಮ ಅನ್ಕೊಂಡಂಗೆ ಪ್ಯಾಕಿಂಗ್ ಮಾಡಿಸ್ಕೊಳಕ್ಕಾಗಲಿಲ್ಲ. ಅದು ಲಾಸ್ಟಲ್ಲಿ ಇವ್ರದಷ್ಟಕ್ಕೆ ಪಿನ್ನು ಖಾಲಿಯಾಗಿ ಪ್ಲಾಸ್ಟಿಕ್ ಅಂತ ಓಕೆ ಗೈಸ್,
ನಡೀರಿ ಹೋಗೋಣ ಆಯಿತಾ. ಇಲ್ಲೇ ಇರೋದು. ಅವ್ರ ಹಸ್ಬೆಂಡ್ ಸಿಕ್ಕಿದ್ರು, ಬನ್ನಿ ಬನ್ನಿ ಎಲ್ಲಿಗೆ ಹೋಗ್ತಿದ್ದೀರೋ ಬನ್ನಿ ಅಂತಿದ್ರು. ಸೊ ನನ್ನ ಫೇಸ್ ತೋರ್ಸೋಕ್ಕಾಗ್ತಲ್ಲ, ಯಾಕಂದರೆ ಕೈಯಲ್ಲಿ 2 ಫ್ರೂಟ್ಸ್ ಇದ್ದಾವೆ. ಅಯ್ಯಯ್ಯೋ ನೋಡಿ, ಬನ್ನಿ ಬಂದ್ವಿ. ಆ ಬ್ಯಾಗ್ ಇಡೋಕ್ಕೆ ವ್ಯವಸ್ಥೆ ಆಗ್ತಾ ಇಲ್ಲ ಆಯಿತಾ. ಬ್ಯಾಗು ನನಗೆ ಕೊಟ್ಬಿಟ್ಟಿದ್ದಾಳೆ. ಇವಾಗ ಹುಡುಗಿ ರೆಡಿ ಆದ್ಲು, ಹೋಗ್ತಾ ಇದ್ದಾಳೆ. ಸಹನಾ ಚೆನ್ನಾಗಿ ಕಾಣ್ತಾ ಇದೆಯಾ? ಇನ್ನು ಬ್ಯುಸಿ ಪರ್ಸನ್ನು, ಆಮೇಲೆ ಸಿಗೋಕ್ಕಾಗತ್ತೋ ಇಲ್ಲೋ, ನಾವು ಹಂಗೆ ಫೋಟೋ ತೆಗೆಸ್ಕೊಂಡು ಹೋಗ್ತೀವಿ ಆಯಿತಾ. ಮತ್ತಿನ್ನೇನು ಮಾಡಬೇಕು? ಅವಳಿಗೆ ಟೈಮ್ ಆಗಿರುತ್ತೆ, ಊಟ ಮಾಡ್ಕೊಂಡು ಹೋಗ್ತೀರಾ ಆಯಿತು. ಆಮೇಲೆ ನೀನು ಸಿಗಲ್ವಲ್ಲ. ಸರಿ ಕ್ಯಾಮ್ರಾಮನ್ ಆಗ್ಬಿಟ್ಟಿದ್ದೀವಿ. ನಾರ್ಮಲ್ ಕ್ಯಾಮ್ರಾದಲ್ಲಿ ತೆಗಿ. ಸಹನಾ ಮೇಡಮ್ ನಮ್ಮ ನೋಡಿ, ಗರ್ಲ ಬಾಯ್ ಅಂತನಾ? ಹೋಗಮ್ಮ ಫಸ್ಟ್. ಏನಿಲ್ಲ, ಅಲ್ಲಿ ಹಾರ್ಟ್ ಬರ್ದ್ಬಿಟ್ಟು ಗೈಸ್ ಗರ್ಲ ಬಾಯ್ ಅಂತ ಹೋಗ್ತಿದ್ದೀವಿ. ಆಯ್ತು, ನನಗೆ ಯಾಕೋ ಬಾಯ್ ಅನ್ಸುತ್ತೆ, ಬಾಯ್ ಅನ್ಸುತ್ತೆ. ಎಸ್, ಓ ಹಾಡು ತುಂಬ ಚೆನ್ನಾಗಿ ಬರೀತಾ ಇದೆಯಾ? ಆಯ್ತು, ಇವತ್ತೇ ಬರೀತ್ಯಾ? ಗೊತ್ತಾಗ್ತಿದೆ. ಸರಿ ಮಾಡ್ತೀನಿ ಆಮೇಲೆ ಸರ್. ಅವಳದು ಚಿಕ್ಕದು, ಅದಕ್ಕೆ ಚಿಕ್ಕ. ಈ ಗೂಗಲ್ ಆಂಟಿಗೆ ಏನಾಗ್ಬಿಟ್ಟೈತೆ ಗೈಸ್. ಟೈಮ್ ಗಂಡನ ಮನೆ ಕರ್ಕೊಂಡು ಹೋಗಾದ್ಮೇಲೆ ಶಾಸ್ತ್ರ ಮಾಡಿ ಇವಾಗ ಅವ್ರ ಅಪ್ಪನ ಮನೆ ಹಾಂ, ಅಲ್ಲಿಂದ ಪಾಪು ಅಂದ್ಮೇಲೆ ಕರ್ಕೊಂಡ್ಬರ್ತಾರೆ. ಪಾಪು ಗ್ಯಾರೇಜ್ ಇನ್ನೇ 2 ವರ್ಷ ಅಮ್ಮನ ಮನೇಲೇ ಇರ್ತಾರೆ. ಇದು ಬಾಣಂತನ ಮಾಡ್ತಾರಲ್ಲ ನೋಡಿ. ನಾವಿಲ್ಲೇ ಟ್ರೈ ಇಸ್ಕೊಂಡು ಇದಕ್ಕೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀವಿ. ಸೊ ಅವಳಿಗೆ ಟೈಮ್ ಬೇರೆ ಆಗೋಯ್ತಂತೆ. ರೆಡಿ ರೆಡಿ ನಿಂದು ಮಾಡೋಣ. ಇಲ್ಲ ನೀನೇ ಇಟ್ಕೋ, ಪರವಾಗಿಲ್ಲ. ಪರವಾಗಿಲ್ಲ, ಇಟ್ಕೋ, ಬಾ ಬಾ ಹೋಣ ಬಾ. ಆಯಿತು, ಹಿಂಗೂ ಟೈಮ್ ಆಯಿತು ಅಂತ ಕುಣಿತಾ ಅವಳೆ ಗೈಸ್. ಸೊ ಓಕೆ, ಈಗ ಊಟ ಕೂತ್ಕೊಂಡಿದ್ದೀವಿ. ಸೊ ಊಟ ಮಾಡಿಕೊಂಡೇ ಹೋಗಿ ಅಂತ ಹೇಳ್ತಿದ್ದೆ. ಏನಾದರೂ ಹಾಗೆ ಹೋಗಿದ್ದೀನಿ ಅಂತ ಗೊತ್ತಾದ್ರೆ ಮಾತ್ರ ಬೈದು ಹಾಕ್ಬಿಡ್ತಾಳೆ.
ಕುತ್ಕೊಂಡು ಊಟ ಅನ್ಕೋದು. ಓಕೆ, ತುಂಬ ಚೆನ್ನಾಗಾಯಿತು ಫಂಕ್ಷನ್ಸು. ಊಟ ಮಾಡ್ಕೊಂಡು ಹೋಗ್ತೀವಿ, ಅವಳು ವರ್ಕಿಗೆ ಹೋಗಬೇಕು. ಸೊ ಹಲೋ ಮೇಡಮ್, ಹೇಗನ್ನಿಸ್ತು? ಏನಿಲ್ಲ, ಟೈಮ್ ಆಯ್ತೈತೆ, ಬೇಗ ಹೋಗ್ಬೇಕು. ಅಲ್ಲ ಟೈಮ್ ಆಗ್ತಿದೆ ಅಂತ ಬೇಗ ಬೇಗ ತಿಂತಿದ್ದಾಳೆ ಗೈಸ್. ಶೂ ಎತ್ಕೊಂತೀನಿ, ಹಿಡ್ಕೊ, ಹೆಲ್ಮೆಟ್ ಹಿಡ್ಕೊ. ಓಕೆ ಗೈಸ್, ಫೈನಲಾಗಿ ನಾನು ಮನೆಗೆ ಬಂದೆ. ಸೊ ಅಲ್ಲಿ ಏನೇನು ನಡೀತು ಅಂತಂದರೆ ನಾರ್ಮಲಾಗಿ ಎಲ್ಲ ತುಂಬ ಚೆನ್ನಾಗಿ ನಡೀತು. ಫಂಕ್ಷನ್ಸ್ ಕೂಡ ತುಂಬ ಚೆನ್ನಾಗಾಯಿತು. ಅವಳು ತುಂಬ ದಿನ ಆಯಿತು ಅವಳನ್ನ ನೋಡಿ. ಸೊ ಇವತ್ತೇ ನಾನು ನೋಡಿದ್ದು. ಮತ್ಲಬ್ ಬಂದರೆ ಅವಳದು ಬರ್ಡೇ ದಿನ ನಾನು ನೋಡೋಕೆ ಹೋಗಿದ್ದು. ಸೊ ಅದಾದಮೇಲೆ ಸೀಮಂತಾಗೆ ಹೋಗ್ತಾ ಇರೋದು, ಅಂದರೆ ಹೋಗಿ ಬಂದಾಯಿತು. ಸೊ ಅಲ್ಲೆಲ್ಲ ಊಟ ಮಾಡೋದೆಲ್ಲ ನಾನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅವಳಿಗೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಪಟ ಅಂತ ತಿನ್ಕೊಂಡು ಹಾಗೆ ಹೊರಟು ಬಂದ್ವಿ. ಸೊ ಅವಳು ಜಾಸ್ತಿ ಸ್ಪೀಡಲ್ಲಿ ಓಡಿಸ್ತಾ ಇರೋದ್ರಿಂದ ನನ್ನ ವಾಯ್ಸ್ ಏನೂ ಕೇಳಿಸ್ತಿರ್ಲಿಲ್ಲ ನಾನು ವ್ಲಾಗ್ ಮಾಡಬೇಕಾದ್ರೆ. ಸೊ ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಸ್ಟ್ರೈಟಾಗಿ ನಾನು ಅವಳನ್ನ ಡ್ರಾಪ್ ಮಾಡಿಬಿಟ್ಟು ನಾನು ಮನೆಗೆ ಬಂದೆ. ಸೊ ಸ್ವಲ್ಪ ಟಯರ್ಡ್ ಆಗಿದೆ, ಸೊ ರೆಸ್ಟ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಓಕೆ ಬಾಯ್, ಟಾಟಾ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಬಾಯ್.